ಈ ವಿಷಯದಲ್ಲಿ ಫಸ್ಟ್ ಸಿದ್ದರಾಮಯ್ಯನವರು ಮೇಲ್ಪಂಕ್ತಿ ಹಾಕ್ಕೊಡ್ಬೇಕು, ಫಸ್ಟು ಆ ಸೈಟ್ಗಳನ್ನು ಸರೆಂಡರ್ ಮಾಡಬೇಕು. ನಾನು ಸಿದ್ದರಾಮಯ್ಯನವ್ರ ಬಗ್ಗೆ ಕಾಳಜಿ ಇಟ್ಕೊಂಡು ಸರ್ ನಿಮ್ಮ ಬಗ್ಗೆ ಗೌರವ ಇಟ್ಕೊಂಡೆ ನಾನು ಹೇಳ್ತಾ ಇದ್ದೀನಿ ಸರ್. ಈ ಒಂದು 16 ಸೈಟು ನಿಮ್ಗೆ ಏನಕ್ಕೆ ಬೇಕು ಸರ್ ಹೇಳಿ ಸರ್. ನಿಮ್ಮ ಏನಿದೆಯಲ್ಲ, ನಿಮ್ಮ ವರ್ಚಸ್ಸು ಅನ್ನೋದು, ನಿಮ್ಮ ವ್ಯಕ್ತಿತ್ವ ಅನ್ನೋದು ಈ ಒಂದು 16 ಯಕಶ್ಚಿತ್ ಸೈಟ್ಗಳ ಮುಖಾಂತರ ಕಳ್ಕೊಳ್ಳೋಂಥಷ್ಟು ಸಣ್ಣದಲ್ಲ ಅದು. ನೀವೊಂದು ಕರ್ನಾಟಕದಲ್ಲಿ ಮೋಸ್ಟ್ ಪಾಪ್ಯುಲರ್ ಪಾಲಿಟಿಷಿಯನ್, ನೀವು ಮಾಸ್ ಲೀಡರು, ನೀವು ಈ ರಾಜ್ಯದ ಮುಖ್ಯಮಂತ್ರಿ. ನೀವಿವತ್ತು ಈ ಒಂದು ಪ್ರಕರಣ ನಿಮ್ಮ ಕುಟುಂಬದ ಮೇಲೇ ಬಂದಿರೋದ್ರಿಂದ, ಈ ಒಂದು ಪ್ರಶ್ನೆಗಳು ನಿಮ್ಮ ಕುಟುಂಬದ ಮೇಲೆ ಎದ್ದಿರೋದ್ರಿಂದ ನೀವು ಅದನ್ನು, ನಾನೇ ನಿಮ್ಮ ಹತ್ರ ರಾಜೀನಾಮೆ ಕೊಡಬೇಕು ಅಂತ ನಾನು ಹೇಳ್ತಿಲ್ಲ. ಫಸ್ಟ್ ಸೈಟನ್ನು ಸರೆಂಡರ್ ಮಾಡಿ, ಅದ್ರ ಮುಖಾಂತರವಾಗಿ ಒಂದು ನ್ಯಾಯಸಮ್ಮತವಾದಂತಹ ತನಿಖೆಗೆ ನೀವು ಆದೇಶವನ್ನು ಮಾಡಿ ಅಂತ ನಾನು ಕೇಳ್ತಾ ಇದ್ದೀನಿ. ಹಿಂದೆ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಇರುವಂಥ ಸಂದರ್ಭದಲ್ಲಿ ಪತ್ರಿಕೆಗಳಲ್ಲಿ ಒಂದು ಸಣ್ಣ ರಿಪೋರ್ಟ್ ಬಂತು ಅಂತ ಹೇಳಿದರೆ ಓದ್ಬಿಟ್ಟು ಆ್ಯಕ್ಷನ್ ತೊಗೊಳ್ಳೋಂಥವ್ರು, ಅಂಥ ಮೇಲ್ಪಂಕ್ತಿನ ಹಾಕ್ಕೊಟ್ಟಿರುವಂಥವ್ರು ಇದ್ದಾರೆ. ಇವತ್ತು ಪತ್ರಿಕೆಗಳಲ್ಲಿ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಕಳೆದ 15 ದಿನಗಳಿಂದ ಇಷ್ಟು ಜೋರಾಗಿ ಅದರ ಬಗ್ಗೆ ಕ್ಯಾಂಪೇನ್ ನಡೀತಾ ಇದ್ರು ಕೂಡ, ದಾಖಲೆ ಸಮೇತ ಅದನ್ನು ನಿಮಗೆ ಎಕ್ಸ್ಪೋಸ್ ಮಾಡಿದ್ರು ಕೂಡ ನೀವು ಅದಕ್ಕೆ ಜಗತ್ತೇ ಇಲ್ಲ ಅಂತಂದರೆ, ನೀವು ಜನಾಭಿಪ್ರಾಯ ಪತ್ರಿಕೆ ಇರ್ಬೋದು, ಎಲೆಕ್ಟ್ರಾನಿಕ್ ಮಾಧ್ಯಮಗಳಿರ್ಬೋದು, ಅದ್ರ ಮುಖಾಂತರ ವ್ಯಕ್ತವಾಗುವಂಥದ್ದು ಜನಾಭಿಪ್ರಾಯನೇ. ಇವತ್ತು ಮಾಧ್ಯಮಗಳಿಗೆ ಇಷ್ಟೆಲ್ಲ ದಾಖಲೆ ಬರ್ತಾ ಇದೆ ಅಂತಂದರೆ ಇಲ್ಲಿ ಇಷ್ಟು ಅಕ್ರಮ ನಡೆದಿರೋದ್ರಿಂದಲೇ ದಾಖಲೆ ಬರ್ತಾ ಇದೆ. ಯಾರೋ ಲ್ಯಾಂಡ್ ಲೂಸರಿಗೆ ಸೇರಿದಂತಹ ಜಾಗಗಳು, ಅದನ್ನು ಯಾರೋ ಬೇರೆ ರೀತಿಯಲ್ಲಿ ಹೊಡ್ಕೊಂಡಿದ್ದಾರೆ. ಇಷ್ಟಾಗಿಯೂ ಕೂಡ ನೀವು ಅದಕ್ಕೆ ಜಗುತ್ತಾ ಇಲ್ಲ, ಅದಕ್ಕೆ ನೀವು ಸ್ಪಂದಿಸ್ತಾ ಇಲ್ಲ ಅಂತಂದರೆ ಏನು ಸರ್ ಅರ್ಥ? ನಿಮ್ಮ ವ್ಯಕ್ತಿತ್ವ, ನಿಮ್ಮ ವರ್ಚಸ್ಸಿಗಿಂತ ಈ ಸೈಟ್ ದೊಡ್ಡದಾಯ್ತಾ ಸರ್? ದಯವಿಟ್ಟು ನೀವೇ ಅರ್ಥ ಮಾಡ್ಕೊಳ್ಳಿ ಸರ್. ನಾನು ನಿಮಗೆ ಇಲ್ಲೇ ಹೇಳ್ತಾ ಇದ್ದೀನಲ್ಲ, ಸಾಫ್ಟ್ ಕಾರ್ನ ಯಾವತ್ತಿಲ್ಲ. ಸಿದ್ದರಾಮಯ್ಯನವ್ರನ್ನ ಅವರು ಮೊದಲನೇ ಸಾರಿ ಮುಖ್ಯಮಂತ್ರಿ ಆಗಿದ್ದಾಗ ನಿಮಗೆ ನಂಬಿಕೆ ನಿಮಗಿದ್ರೆ 2017ರಲ್ಲಿ ದಸರಾ ಉದ್ಘಾಟನೆ ಮಾಡಬೇಕಾದ್ರೆ ನಾನು ಹೇಳಿದ್ದೆ, ಮಾತು ಹೊರಟು ಆದರೆ ಮೃದು ಹೃದಯ ಅಂತ ಅವತ್ತು ನಾನು ಹೇಳಿದ್ದೆ. ನಾನು ಸಿದ್ದರಾಮಯ್ಯನವ್ರನ್ನ ನಾನು ವಿರೋಧಿಸೋದು ಸೈದ್ಧಾಂತಿಕವಾಗಿ ಅಂತ ನಾನು ಹೇಳಿದ್ದೀನಿ. ಇವತ್ತೂ ಕೂಡ, ನಾಳೆ ಮೈಸೂರು ದಸರಾ ಬರುತ್ತೆ, ಕಡಾಖಂಡಿತವಾಗಿ ವಿರೋಧಿಸ್ತೇನೆ. ಟಿಪ್ಪು ಜಯಂತಿ ಮಾಡಕ್ಕೆ ಬರಲಿ, ಇದು ನವೆಂಬರ್ನಲ್ಲಿ ಕಡಾಖಂಡಿತವಾಗಿ ವಿರೋಧಿಸ್ತೀನಿ. ಆದರೆ ಸಿದ್ದರಾಮಯ್ಯನವ್ರ ಬಗ್ಗೆ ನಾನು ಇವತ್ತು ಕೂಡ, ಹಿಂದೆನೂ ಕೂಡ, ಇವತ್ತೂ ಕೂಡ ನಾನು ವೈಯಕ್ತಿಕ ದಾಳಿ ಮಾಡಿಲ್ಲ. ಈ ಸಂದರ್ಭದಲ್ಲೂ ಹೇಳ್ತಾ ಇರೋದು ಅವ್ರ ಬಗ್ಗೆ. ನಾನು ಅದಕ್ಕೆ ಹೇಳ್ತೇನೆ, ಗೌರವ ಕಾಳಜಿ ಎರಡೂ ಇಟ್ಕೊಂಡು ಹೇಳ್ತಾ ಇದ್ದೀನಿ. ಒಂದು ಒಳ್ಳೆ ಮೇಲ್ಪಂಕ್ತಿ ಹಾಕೊಡಿ ಸರ್. ಹಿಂದಿನವರಿರುವಂಥ ನಾನು ಅದಕ್ಕೆ ಹೇಳ್ತಿದ್ದೀನಿ, ಹಿಂದೆ ಎಲ್ಲರೂ ಎಷ್ಟು ಜನ ಮುಖ್ಯಮಂತ್ರಿಗಳಾಗಿದ್ದಾರೆ ಅವರ ಆರ್ಥಿಕ ಸ್ಥಿತಿಯನ್ನು ಹೋಲಿಸಿದ್ರೆ ಸಿದ್ದರಾಮಯ್ಯನವರು ನನಗೆ ಭ್ರಷ್ಟ ಅಂತ ಹೇಳಲಿಕ್ಕೆ ನನಗೆ ಇಲ್ಲಿವರೆಗೂ ಆಗಿರಲಿಲ್ಲ, ನನಗೆ ಮನಸ್ಸು ಬಂದಿರಲಿಲ್ಲ. ಆದರೆ ಇದು ಯಾಕೆ ಸುಮ್ಮನೆ ನೊಣ ತಿಂದು ಜಾತಿ ಕೆಡಿಸ್ಕೊಳ್ಳೋದು ಅಂತಾರಲ್ಲ, ಈ ನೊಣ ತಿಂದು ಯಾಕೆ ಜಾತಿ ಕೆಡಿಸ್ಕೊಳ್ತಾರೆ? ಅದಕ್ಕೆ ಹೇಳ್ತಾ ಇರೋದು ನಾನು, ಸರ್ ಇದನ್ನು ಬಿಟ್ಬಿಡಿ, ಇದು ಜಾತಿ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ, ಇದನ್ನು ಸರೆಂಡರ್ ಮಾಡಿ ಅಂತ ಹೇಳ್ಬಿಟ್ಟು ಅವ್ರು ಗೌರವವಾಗಿ ಹೇಳ್ತಿದ್ದಾನೆ. ಅವ್ರ ಸ್ಥಾನನೂ ಕೂಡ ರಾಜ್ಯದ ಮುಖ್ಯಮಂತ್ರಿ ಅವರು, ಅದಕ್ಕೋಸ್ಕರ ಗೌರವವಾಗಿ ಅವ್ರಿಗೆ ಹೇಳ್ತಾ ಇದ್ದಾರೆ. ಈಗ ನನಗೆ ಯಾವಾಗ ರಿಯಾಕ್ಟ್ ಮಾಡಬೇಕು, ಏನು ರಿಯಾಕ್ಟ್ ಮಾಡಬೇಕು ಅನ್ನೋದು ನಂದಿರ್ತದೆ. ನಾನೊಬ್ಬ ಇಂಡಿವಿಜುವಲ್ ಆಗಿ ಇದನ್ನು ನಾನು ತೊಗೊಳ್ತೀನಿ. ಆ ಸಂದರ್ಭದಲ್ಲಿ ನಾನು ಬೇರೆ ಓಡಾಟ ಇತ್ತು, ಡೆಲ್ಲಿನಲ್ಲಿ ನನ್ನ ಮನೆನ ಖಾಲಿ ಮಾಡಬೇಕಿತ್ತು, ನನ್ನ ಅಲ್ಲಿ ಬಿಲ್ಸ್ನ ಕ್ಲಿಯರ್ ಮಾಡಬೇಕಿತ್ತು. ನನಗೆ VP ಹೌಸಲ್ಲಿ ನಾನು ಬೇರೆದೊಂದು ಮನೆನ ಬೇರೆಯವ್ರಿಗೆ ತೊಗೊಂಡಿದ್ರು, ಅದನ್ನು ಅಂದರೆ ಪಕ್ಷದಿಂದ ಅದನ್ನು ಬಳಸ್ಕೊಳ್ಳೋದಕ್ಕೆ, ಅದನ್ನು ಖಾಲಿ ಮಾಡಿಸ್ಕೊಡ್ಬೇಕಿತ್ತು. ನಾನು ಅದರದ್ದು ಓಡಾಟದಲ್ಲೇ ಇದ್ದೆ. ಯಾಕೆಂತಂದರೆ ನಾನು ಅದು ಮಾಡೋರ್ಗು, ಯಾಕೆಂದ್ರೆ ಅಂತಾರೆ ನನಗೆ 3 ತಿಂಗಳಲ್ಲಿ ನನಗೆ ಬಂದು ನೋಟಿಸ್ ಕೊಟ್ಟು ವೆಕೆಟ್ ಮಾಡ್ತಾರೆ. ನಾನು ಜೂನ್ ಫಸ್ಟ್ ವೀಕಲ್ಲೇ ನನಗೆ ನೋಟಿಸ್ ಕೊಟ್ಟಿದ್ರು. ಅದರದ್ದೆಲ್ಲ ಪ್ರಕರಣಗಳಿತ್ತು, ಅದಕ್ಕೋಸ್ಕರ ಅದನ್ನೆಲ್ಲ ಸಾಲ್ವ್ ಮಾಡಬೇಕಿತ್ತು. ಹಾಗಾಗಿ ಮುಗಿಸ್ಕೊಂಡು ನಾನು ಬಂದಿದ್ದೀನಿ. ಈ ವಿಷಯದಲ್ಲಿ ಫಸ್ಟ್ ಸಿದ್ದರಾಮಯ್ಯನವರು ಮೇಲ್ಪಂಕ್ತಿ ಹಾಕ್ಕೊಡ್ಬೇಕು, ಫಸ್ಟು ಆ ಸೈಟ್ಗಳನ್ನು ಸರೆಂಡರ್ ಮಾಡಬೇಕು. ನಾನು ಸಿದ್ದರಾಮಯ್ಯನವ್ರ ಬಗ್ಗೆ ಕಾಳಜಿ ಇಟ್ಕೊಂಡು ಸರ್ ನಿಮ್ಮ ಬಗ್ಗೆ ಗೌರವ ಇಟ್ಕೊಂಡೆ ನಾನು ಹೇಳ್ತಾ ಇದ್ದೀನಿ ಸರ್. ಈ ಒಂದು 16 ಸೈಟು ನಿಮ್ಗೆ ಏನಕ್ಕೆ ಬೇಕು ಸರ್ ಹೇಳಿ ಸರ್. ನಿಮ್ಮ ಏನಿದೆಯಲ್ಲ, ನಿಮ್ಮ ವರ್ಚಸ್ಸು ಅನ್ನೋದು, ನಿಮ್ಮ ವ್ಯಕ್ತಿತ್ವ ಅನ್ನೋದು ಈ ಒಂದು 16 ಯಕಶ್ಚಿತ್ ಸೈಟ್ಗಳ ಮುಖಾಂತರ ಕಳ್ಕೊಳ್ಳೋಂಥಷ್ಟು ಸಣ್ಣದಲ್ಲ ಅದು. ನೀವೊಂದು ಕರ್ನಾಟಕದಲ್ಲಿ ಮೋಸ್ಟ್ ಪಾಪ್ಯುಲರ್ ಪಾಲಿಟಿಷಿಯನ್, ನೀವು ಮಾಸ್ ಲೀಡರು, ನೀವು ಈ ರಾಜ್ಯದ ಮುಖ್ಯಮಂತ್ರಿ. ನೀವಿವತ್ತು ಈ ಒಂದು ಪ್ರಕರಣ ನಿಮ್ಮ ಕುಟುಂಬದ ಮೇಲೇ ಬಂದಿರೋದ್ರಿಂದ, ಈ ಒಂದು ಪ್ರಶ್ನೆಗಳು ನಿಮ್ಮ ಕುಟುಂಬದ ಮೇಲೆ ಎದ್ದಿರೋದ್ರಿಂದ ನೀವು ಅದನ್ನು, ನಾನೇ ನಿಮ್ಮ ಹತ್ರ ರಾಜೀನಾಮೆ ಕೊಡಬೇಕು ಅಂತ ನಾನು ಹೇಳ್ತಿಲ್ಲ. ಫಸ್ಟ್ ಸೈಟನ್ನು ಸರೆಂಡರ್ ಮಾಡಿ, ಅದ್ರ ಮುಖಾಂತರವಾಗಿ ಒಂದು ನ್ಯಾಯಸಮ್ಮತವಾದಂತಹ ತನಿಖೆಗೆ ನೀವು ಆದೇಶವನ್ನು ಮಾಡಿ ಅಂತ ನಾನು ಕೇಳ್ತಾ ಇದ್ದೀನಿ. ಹಿಂದೆ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಇರುವಂಥ ಸಂದರ್ಭದಲ್ಲಿ ಪತ್ರಿಕೆಗಳಲ್ಲಿ ಒಂದು ಸಣ್ಣ ರಿಪೋರ್ಟ್ ಬಂತು ಅಂತ ಹೇಳಿದರೆ ಓದ್ಬಿಟ್ಟು ಆ್ಯಕ್ಷನ್ ತೊಗೊಳ್ಳೋಂಥವ್ರು, ಅಂಥ ಮೇಲ್ಪಂಕ್ತಿನ ಹಾಕ್ಕೊಟ್ಟಿರುವಂಥವ್ರು ಇದ್ದಾರೆ. ಇವತ್ತು
ಪತ್ರಿಕೆಗಳಲ್ಲಿ ಇದು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಕಳೆದ 15 ದಿನಗಳಿಂದ ಇಷ್ಟು ಜೋರಾಗಿ ಅದರ ಬಗ್ಗೆ ಕ್ಯಾಂಪೇನ್ ನಡೀತಾ ಇದ್ರು ಕೂಡ, ದಾಖಲೆ ಸಮೇತ ಅದನ್ನು ನಿಮಗೆ ಎಕ್ಸ್ಪೋಸ್ ಮಾಡಿದ್ರು ಕೂಡ ನೀವು ಅದಕ್ಕೆ ಜಗತ್ತೇ ಇಲ್ಲ ಅಂತಂದರೆ, ನೀವು ಜನಾಭಿಪ್ರಾಯ ಪತ್ರಿಕೆ ಇರ್ಬೋದು, ಎಲೆಕ್ಟ್ರಾನಿಕ್ ಮಾಧ್ಯಮಗಳಿರ್ಬೋದು, ಅದ್ರ ಮುಖಾಂತರ ವ್ಯಕ್ತವಾಗುವಂಥದ್ದು ಜನಾಭಿಪ್ರಾಯನೇ. ಇವತ್ತು ಮಾಧ್ಯಮಗಳಿಗೆ ಇಷ್ಟೆಲ್ಲ ದಾಖಲೆ ಬರ್ತಾ ಇದೆ ಅಂತಂದರೆ ಇಲ್ಲಿ ಇಷ್ಟು ಅಕ್ರಮ ನಡೆದಿರೋದ್ರಿಂದಲೇ ದಾಖಲೆ ಬರ್ತಾ ಇದೆ. ಯಾರೋ ಲ್ಯಾಂಡ್ ಲೂಸರಿಗೆ ಸೇರಿದಂತಹ ಜಾಗಗಳು, ಅದನ್ನು ಯಾರೋ ಬೇರೆ ರೀತಿಯಲ್ಲಿ ಹೊಡ್ಕೊಂಡಿದ್ದಾರೆ. ಇಷ್ಟಾಗಿಯೂ ಕೂಡ ನೀವು ಅದಕ್ಕೆ ಜಗುತ್ತಾ ಇಲ್ಲ, ಅದಕ್ಕೆ ನೀವು ಸ್ಪಂದಿಸ್ತಾ ಇಲ್ಲ ಅಂತಂದರೆ ಏನು ಸರ್ ಅರ್ಥ? ನಿಮ್ಮ ವ್ಯಕ್ತಿತ್ವ, ನಿಮ್ಮ ವರ್ಚಸ್ಸಿಗಿಂತ ಈ ಸೈಟ್ ದೊಡ್ಡದಾಯ್ತಾ ಸರ್? ದಯವಿಟ್ಟು ನೀವೇ ಅರ್ಥ ಮಾಡ್ಕೊಳ್ಳಿ ಸರ್. ನಾನು ನಿಮಗೆ ಇಲ್ಲೇ ಹೇಳ್ತಾ ಇದ್ದೀನಲ್ಲ, ಸಾಫ್ಟ್ ಕಾರ್ನನ್ನು ಯಾವತ್ತಿಲ್ಲ. ಸಿದ್ದರಾಮಯ್ಯನವ್ರನ್ನ ಅವರು ಮೊದಲನೇ ಸಾರಿ ಮುಖ್ಯಮಂತ್ರಿ ಆಗಿದ್ದಾಗ ನಿಮಗೆ ನಂಬಿಕೆ ನಿಮಗಿದ್ರೆ 2017ರಲ್ಲಿ ದಸರಾ ಉದ್ಘಾಟನೆ ಮಾಡಬೇಕಾದ್ರೆ ನಾನು ಹೇಳಿದ್ದೆ, ಮಾತು ಹೊರಟು ಆದರೆ ಮೃದು ಹೃದಯ ಅಂತ ಅವತ್ತು ನಾನು ಹೇಳಿದ್ದೆ. ಸಿದ್ದರಾಮಯ್ಯನವ್ರನ್ನ ನಾನು ವಿರೋಧಿಸೋದು ಸೈದ್ಧಾಂತಿಕವಾಗಿ ಅಂತ ನಾನು ಹೇಳಿದ್ದೀನಿ. ಇವತ್ತೂ ಕೂಡ, ನಾಳೆ ಮೈಸೂರು ದಸರಾ ಬರುತ್ತೆ, ಕಡಾಖಂಡಿತವಾಗಿ ವಿರೋಧಿಸ್ತೇನೆ. ಟಿಪ್ಪು ಜಯಂತಿ ಮಾಡೋಕ್ಕೆ ಬರಲಿ, ಇದು ನವೆಂಬರ್ನಲ್ಲಿ ಕಡಾಖಂಡಿತವಾಗಿ ವಿರೋಧಿಸ್ತೀನಿ. ಆದರೆ ಸಿದ್ದರಾಮಯ್ಯನವ್ರ ಬಗ್ಗೆ ನಾನು ಇವತ್ತು ಕೂಡ, ಹಿಂದೆನೂ ಕೂಡ, ಇವತ್ತೂ ಕೂಡ ನಾನು ವೈಯಕ್ತಿಕ ದಾಳಿ ಮಾಡಿಲ್ಲ. ಈ ಸಂದರ್ಭದಲ್ಲೂ ಹೇಳ್ತಿರೋದು ಅವ್ರ ಬಗ್ಗೆ. ನಾನು ಅದಕ್ಕೆ ಹೇಳ್ತೇನೆ, ಗೌರವ ಕಾಳಜಿ ಎರಡೂ ಇಟ್ಕೊಂಡು ಹೇಳ್ತಾ ಇದ್ದೀನಿ. ಒಂದು ಒಳ್ಳೆ ಮೇಲ್ಪಂಕ್ತಿ ಹಾಕ್ಕೊಡಿ ಸರ್. ಹಿಂದಿನವರಿರುವಂಥ ನಾನು ಅದಕ್ಕೆ ಹೇಳ್ತಿದ್ದೀನಿ, ಹಿಂದೆ ಎಲ್ಲರೂ ಎಷ್ಟು ಜನ ಮುಖ್ಯಮಂತ್ರಿಗಳಾಗಿದ್ದಾರೆ ಅವರ ಆರ್ಥಿಕ ಸ್ಥಿತಿಯನ್ನು ಹೋಲಿಸಿದ್ರೆ ಸಿದ್ದರಾಮಯ್ಯನವರು ನನಗೆ ಭ್ರಷ್ಟ ಅಂತ ಹೇಳಲಿಕ್ಕೆ ನನಗೆ ಇಲ್ಲಿವರೆಗೂ ಆಗಿರಲಿಲ್ಲ, ನನಗೆ ಮನಸ್ಸು ಬಂದಿರಲಿಲ್ಲ. ಆದರೆ ಇದು ಯಾಕೆ ಸುಮ್ಮನೆ ನೊಣ ತಿಂದು ಜಾತಿ ಕೆಡಿಸ್ಕೊಳ್ಳೋದು ಅಂತಾರಲ್ಲ, ಈ ನೊಣ ತಿಂದು ಯಾಕೆ ಜಾತಿ ಕೆಡಿಸ್ಕೊಳ್ತಾರೆ? ಅದಕ್ಕೆ ಹೇಳ್ತಾ ಇರೋದು ನಾನು, ಸರ್ ಇದನ್ನು ಬಿಟ್ಬಿಡಿ, ಇದು ಜಾತಿ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ, ಇದನ್ನು ಸರೆಂಡರ್ ಮಾಡಿ ಅಂತ ಹೇಳ್ಬಿಟ್ಟು ಅವ್ರು ಗೌರವವಾಗಿ ಹೇಳ್ತಿದ್ದಾನೆ. ಅವ್ರ ಸ್ಥಾನನೂ ಕೂಡ ರಾಜ್ಯದ ಮುಖ್ಯಮಂತ್ರಿ ಅವರು, ಅದಕ್ಕೋಸ್ಕರ ಗೌರವವಾಗಿ ಅವ್ರಿಗೆ ಹೇಳ್ತಾ ಇದ್ದಾರೆ. ಈಗ ನನಗೆ ಯಾವಾಗ ರಿಯಾಕ್ಟ್ ಮಾಡಬೇಕು, ಏನು ರಿಯಾಕ್ಟ್ ಮಾಡಬೇಕು ಅನ್ನೋದು ನಂದಿರ್ತದೆ. ನಾನೊಬ್ಬ ಇಂಡಿವಿಜುವಲ್ ಆಗಿ ಇದನ್ನು ನಾನು ತೊಗೊಳ್ತೀನಿ. ಆ ಸಂದರ್ಭದಲ್ಲಿ ನಾನು ಬೇರೆ ಓಡಾಟ ಇತ್ತು, ಡೆಲ್ಲಿನಲ್ಲಿ ನನ್ನ ಮನೆನ ಖಾಲಿ ಮಾಡಬೇಕಿತ್ತು, ನನ್ನ ಅಲ್ಲಿ ಬಿಲ್ಸ್ನ ಕ್ಲಿಯರ್ ಮಾಡಬೇಕಿತ್ತು. ನನಗೆ VP ಹೌಸಲ್ಲಿ ನಾನು ಬೇರೆದೊಂದು ಮನೆನ ಬೇರೆಯವ್ರಿಗೆ ತೊಗೊಂಡಿದ್ರು, ಅದನ್ನು ಅಂದರೆ ಪಕ್ಷದಿಂದ ಅದನ್ನು ಬಳಸ್ಕೊಳ್ಳೋದಕ್ಕೆ, ಅದನ್ನು ಖಾಲಿ ಮಾಡಿಸ್ಕೊಡ್ಬೇಕಿತ್ತು. ನಾನು ಅದರದ್ದು ಓಡಾಟದಲ್ಲೇ ಇದ್ದೆ. ಯಾಕೆಂತಂದರೆ ನಾನು ಅದು ಮಾಡೋರ್ಗು, ಯಾಕೆಂದ್ರೆ ನನಗೆ 3 ತಿಂಗಳಲ್ಲಿ ನನ್ನ ಬಂದು ನೋಟಿಸ್ ಕೊಟ್ಟು ವೆಕೆಟ್ ಮಾಡ್ತಾರೆ. ನಾನು ಜೂನ್ ಫಸ್ಟ್ ವೀಕಲ್ಲೇ ನನಗೆ ನೋಟಿಸ್ ಕೊಟ್ಟಿದ್ರು. ಅದರದ್ದೆಲ್ಲ ಪ್ರಕರಣಗಳಿತ್ತು, ಅದಕ್ಕೋಸ್ಕರ ಅದನ್ನೆಲ್ಲ ಸಾಲ್ವ್ ಮಾಡಬೇಕಿತ್ತು. ಹಾಗಾಗಿ ಮುಗಿಸ್ಕೊಂಡು ನಾನು ಬಂದಿದ್ದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.